ಏನ್ ಗೊತ್ತಾ? ನಮ್ ಕರೆಂಟ್ ಲೈಫ್ ಸಿಚುಯೇಷನ್ ಹೇಗಿದೆ ಅಂದ್ರೆ, ಕಾಲೇಜಲ್ಲಿ ಡೈಲಿ ಸಿಗ್ತಿರೋ ಫ್ರೆಂಡ್ಸ್ ಈಗಂತೂ ಅಪರೂಪ ಆಗೋಗಿದ್ದಾರೆ. ಹೀಗಾದಾಗ ಸಿಕ್ಕ ಚಾನ್ಸ್ ಅಂತೂ ಬಿಡ್ಲೇಬಾರ್ದಲ್ಲ. ಕೊನೆಗೂ ನಮ್ ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಮೀಟ್ ಆಗ್ಲಿಕ್ಕೆ ಒಂದು ನಮ್ಗೆ ರೀಸನ್ ಸಿಕ್ಕಿತ್ತು. ಅದೇ ನನ್ನ ಫ್ರೆಂಡ್ ಅಕ್ಕನ ಮದುವೆ ಇದ್ದ ಕಾರಣ ನೈಟ್ ಒಂದಿನ ನಾವು ಫ್ರೆಂಡ್ಸ್ ಮನೆ ಸ್ಟೇ ಆಗಿದ್ವಿ. ನೈಟ್ ನಾವು ಎಲ್ಲ ಫ್ರೆಂಡ್ಸ್ ಒಟ್ಟಿಗೆ ಇರುವಾಗ ನಿದ್ದೆ ಮಾಡ್ತೇವೆ, ಎಲ್ಲ ಕತೆ ಪೂರ್ಣ ಮಾತಾಡ್ತಿದ್ವಿ. ರಾತ್ರಿ ಎಲ್ಲ ಕರೆಕ್ಟ್ ನಿದ್ದೆನೇ ಇರ್ಲಿಲ್ಲಲ್ಲ. ಬೆಳಿಗ್ಗೆ ಸ್ವಲ್ಪ ನಿದ್ದೆ ಬಂದಿತ್ತು. ಆದ್ರೂ ಫ್ರೆಂಡ್ಸ್ ಎಬ್ಬಿಸಿ ಬೀಚ್ ಕಡೆ ಹೋಗುವ ಅಂತಂದ್ರು. ಅವ್ರು ಒಂದೇ ಮಾತು ಹೇಳಿದ್ರು ಬೀಚ್ ಕಡೆ ಹೋಗುವ ಅಂತ. ಅರ್ಧಂಬರ್ಧ ನಿದ್ದೆಯಲ್ಲಿ ನಾನ್ ಕೂಡ ಹೊರಟೆ. ಇವಾಗಂತೂ ನಮ್ಮ ಮಂಗ್ಳೂರಲ್ಲಿ ಚಳಿ ಹೇಗಿದೆ ಅಂದ್ರೆ, ನಂಗೆ ಕೆಲವೊಮ್ಮೆ ಡೌಟ್ ಆಗುತ್ತೆ. ನಾವು ಮಂಗ್ಳೂರಲ್ಲಿ ಇದ್ದೇವಲ್ಲ ಕಾಶ್ಮೀರದಲ್ಲಿ ಇದ್ದೇವೆ ಅಂತ. ಅಷ್ಟು ಜೋರ್ ಚಳಿ ಉಂಟು. ಈ ಚಳಿಯಲ್ಲಿ ಕೂಡ ನಾವು ಬೀಚ್ ಹತ್ರ ಹೋಗಿದ್ದೇವೆ. ಬೀಚ್ ಹತ್ರ ತುಂಬಾ ಹೊತ್ತಿದ್ರೆ ನೆಗಡಿ ಎಲ್ಲ ಬರ್ಬೋದು ಅಂತ ಸ್ವಲ್ಪ ಹೊತ್ತು ಬೀಚ್ ಹತ್ರ ಇದ್ದು ನಾವು ಮನೆಗೆ ಬಂದು ತಿಂಡಿ ಎಲ್ಲ ತಿಂದ್ವಿ. ಮದುವೆ ಫಂಕ್ಷನ್ ಹತ್ರ ಬರುವಾಗ ಕೈಗೆ ಸ್ವಲ್ಪ ಮೆಹಂದಿ ಅಂತೂ ಹಾಕಿಸ್ಲೇಬೇಕು. ನಾನಂತೂ ಎಷ್ಟೋ ವರ್ಷಗಳ ನಂತರ ನನ್ನ ಕೈಗೆ ಮೆಹಂದಿ ಹಾಕಿಸ್ಕೊಳ್ತಿದ್ದೇನೆ. ಅದು ಕೂಡ ನನ್ನ ಫ್ರೆಂಡ್ ಕೈಯಿಂದಲೇ. ಅವಳಂತೂ ತುಂಬಾ ಚಂದ ಮೆಹಂದಿ ಹಾಕ್ತಾಳೆ. ನಮ್ಗೆ ಬೇರೆ ಯಾರನ್ನು ಹುಡ್ಕೊಂಡು ಹೋಗ್ಬೇಕು ಅಂತ ಏನ್ ಕಷ್ಟ ಇಲ್ಲ. ಯಾಕೆಂದ್ರೆ ನನ್ನ ಫ್ರೆಂಡ್ಸೇ ಇದ್ದಾರೆ ಮೆಹಂದಿ ಹಾಕ್ಲಿಕ್ಕೆ. ನನ್ನ ಫ್ರೆಂಡ್ ಕೈಗಂತೂ ತುಂಬಾನೇ ಚಂದ ಮೆಹಂದಿ ಡಿಸೈನ್ ಹಾಕಿದ್ದಾಳೆ. ನನ್ನ ಕೈಗೆ ಯಾವ ರೀತಿ ಮೆಹಂದಿ ಡಿಸೈನ್ ಹಾಕಿದ್ದಾಳೆ ಅಂತ ನಾನು ನಿಮಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೇನೆ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ.